ಚಿನ್ನಸ್ವಾಮಿ ಸ್ಟೇಡಿಯಂನ ಗೇಟ್ ಬಳಿ ಆದಂತಹ ಕಾಲ್ತುಳಿತ ಘಟನೆಗೆ ಸಂಬಂಧಪಟ್ಟಂತೆಯೂ ಕೂಡ ರಾಹುಲ್ ಗಾಂಧಿ ವರದಿ ಕೇಳಿದ್ರು. ರಾಹುಲ್ ಗಾಂಧಿಗೆ ವರದಿ ಸಲ್ಲಿಸಿದ್ದೀವಿ. ಜೊತೆಗೆ ಬರೀ ಘಟನೆ ಏನಾಯಿತು ಅಂತಲ್ಲ, ಸರ್ಕಾರ ಏನು ಕ್ರಮ ತೆಗೆದುಕೊಂಡಿದೆ ಎನ್ನುವುದರ ಬಗ್ಗೆ ಕೂಡ ವರದಿ ಕೊಟ್ಟಿದ್ದೀವಿ ನಾವು ಅಂತೇಳಿ ಸಿಎಂ ಸಿದ್ದರಾಮಯ್ಯ ಮಾತಾಡಿದ್ದಾರೆ. ಯಾವ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ವಿ, ನಾವು ವರ್ಗಾವಣೆ ಟ್ರಾನ್ಸ್ಫರ್ ಯಾರನ್ನು ಮಾಡಿದ್ವಿ, ನಮ್ಮ ಕ್ರಮಗಳು ಸರಿಯಾಗಿದೆ ಅಂತ ರಾಹುಲ್ ಕೂಡ ಒಪ್ಕೊಂಡಿದ್ದಾರೆ. ನಾವು ಕುಂಭಮೇಳದ ಥರ ಡಿಫೆನ್ಸ್ ತಗೊಳ್ಳಲ್ಲ. ಕಾಲು ತುಳಿತಾಯಿತು ಅಂದರೆ ಅವ್ರು ಯಾರ್ದು ಕ್ರಮಗಳೇ ಆಗಲಿಲ್ವಲ್ಲ, ಆ ಥರ ನಾವು ಸಮರ್ಥನೆ ಮಾಡ್ಕೊಳ್ಳೋಕೆ ಹೋಗಲ್ಲ. ಅಂತಹ ಘಟನೆ ಆಗಬಾರ್ದಾಗಿತ್ತು, ಅದಕ್ಕೆ ತುಂಬ ನೋವಿದೆ. ತನಿಖಾ ವರದಿ ಬಂದ ಬಳಿಕ ಕ್ರಮ ಅಂಥೇಳಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. DK ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ತರಾಟೆಗೆ ತೆಗೆದುಕೊಳ್ತಾರೆ ಅಂತ ಹೇಳಲಾಗಿದೆ. ಏನೇನು ಕ್ರಮ ತಗೊಂಡಿದ್ದೀವಿ, ಈಗ ಹೊಸದಾಗಿ ಮ್ಯಾಜಿಸ್ಟ್ರಿಯಲ್ ಎಂಕ್ವೈರಿ ಮಾಡ್ತಕ್ಕಂಥದ್ದು, ಆಮೇಲೆ ಜುಡಿಷಿಯಲ್ ಕಮಿಷನ್ ಅಪಾಯಿಂಟ್ ಮಾಡಿರ್ತಕ್ಕಂಥದ್ದು, ಅದು ಒನ್ ಮ್ಯಾನ್ ಜುಡಿಷಿಯಲ್ ಕಮಿಷನ್ನು ಹೆಡೆಡ್ ಬೈ ನಿವೃತ್ತ ನ್ಯಾಯಾಧೀಶ ಮಿಸ್ಟರ್ ಮೈಕೇಲ್ ಕುನಾ, ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಮತ್ತು 5 ಜನ ಪೊಲೀಸ್ ಆಫೀಸರ್ಸ್ನ ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು, ಆಮೇಲೆ ಇಂಟೆಲಿಜೆನ್ಸ್ನವ್ರನ್ನ ಇಂಟೆಲಿಜೆನ್ಸ್ ಹೆಡ್ಡನ್ನು ಟ್ರಾನ್ಸ್ಫರ್ ಮಾಡಿರ್ತಕ್ಕಂಥದ್ದು, ಆಮೇಲೆ ಪೊಲಿಟಿಕಲ್ ಸೆಕ್ರೆಟರಿ ರಿಲೀವ್ ಮಾಡಿರ್ತಕ್ಕಂಥದ್ದು, ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಸೊ ಅವರು ನಾವು ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳ ಬಗ್ಗೆ ಸರಿಯಾಗಿದೆ ಅಂತಕ್ಕಂಥ ಭಾವನೆ ಇದೆ. ನಾವೇನೇನು ಕ್ರಮಗಳನ್ನು ತಗೊಂಡಿದ್ದೀವಿ, ಆ ಕ್ರಮಗಳನ್ನೆಲ್ಲ ಸರ್ಕಾರ ತಗೊಂಡಿರ್ತಕ್ಕಂಥ ಕ್ರಮಗಳು ಸರಿ ಇದೆ ಅಂತೇಳಿ ಒಪ್ಕೊಂಡಿದ್ದಾರೆ. ಸೊ ಇಷ್ಟು. ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ವಿರುದ್ಧವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ಮಾಡಿದ್ದಾರೆ. ಬಿಜೆಪಿ ಅವರ ರೀತಿಯಲ್ಲಿ ನಾವು ಹೇಡಿಗಳ ರೀತಿ, ಕವರ್ಡ್ಗಳ ರೀತಿಯಲ್ಲಿ ಓಡಿ ಹೋಗಲ್ಲ, ರಣಹೇಡಿಗಳ ಥರ ನಾವು ಓಡಿ ಹೋಗಲ್ಲಪ್ಪ. ಮುಂಬೈಯಲ್ಲಿ ಇಂಥದ್ದೇ ಘಟನೆ ಆಯಿತು. ರೈಲಿಂದ 5 ಜನ ಬಿದ್ದು ಸತ್ತು ಹೋಗ್ಬಿಟ್ರಲ್ಲಿ. ಅಲ್ಲಿನ ಮಹಾರಾಷ್ಟ್ರ CM DCM ರಾಜೀನಾಮೆ ಕೊಟ್ಟುಬಿಟ್ರ ಇದಕ್ಕೆ. ಆಗ BJPಯವರು CM DCM ರಾಜೀನಾಮೆ ಕೇಳಿದ್ರಾ? ಕೇಳಬೇಕಲ್ಲ, ಅಲ್ಲೂ ಕೂಡ ಯಾಕೆ ಕೇಳಿಲ್ಲ? ಕುಂಭಮೇಳದಲ್ಲಿ ಜನ ಸತ್ತರಲ್ಲಪ್ಪ ಕಾಲ್ತುಳಿತದಿಂದ, ಪರಿಹಾರನೇ ಕೊಟ್ಟಿಲ್ಲ ಅವ್ರಿಗೆ ಇವತ್ತಿಗೂ ಕೂಡ. ಯೋಗಿ ಆದಿತ್ಯನಾಥ್ ಅವರಿಗೆ ಕೋರ್ಟ್ ಚೀಮಾರಿ ಹಾಕಲಿಲ್ವಾ? ಅವ್ರಿಗೊಂದು ನ್ಯಾಯ ನಮಗೊಂದು ನ್ಯಾಯನಾ? ಅವ್ರಿಗೊಂದು ಸ್ಕೇಲ್ ನಮಗೊಂದು ಸ್ಕೇಲ್, ಅವ್ರಿಗೊಂದು ಮಾನದಂಡ ನಮಗೊಂದು ಮಾನದಂಡನಾ? BJPಯ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟಿದ್ರಾ? BJP ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ಇದು. ಮೆಜೆಸ್ಟ್ರಿಯಲ್ ಎನ್ಕ್ವೈರಿ ನಡೆದಿದೆ. ಅದರಲ್ಲಿ ಏನೇನು ಬರುತ್ತೆ ನೋಡ್ಕೊಂಡು KSA ವಿರುದ್ಧ ಇರ್ಬೋದು, ನಿಮ್ಮ RCB ವಿರುದ್ಧ ಇರ್ಬೋದು, ಅಥವಾ ಅಧಿಕಾರಿಗಳ ವಿರುದ್ಧ ಇರ್ಬೋದು, ಅಥವಾ ನಮ್ಮಲ್ಲಿ ಏನಾದರೂ ಲೋಪ ಆಗಿರ್ಬೋದು, ಅವೆಲ್ಲನೂ ಕೂಡ ಕ್ರಮ ತಗೋತೀವಂತ ಭಾಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಇದಕ್ಕಿಂತ ಹೆಚ್ಚು ನಾವೇನು ಮಾಡೋಕ್ಕಾಗತ್ತೆ ಹೇಳಿ? ಹೌದಪ್ಪ, ಇದಕ್ಕಿಂತ ಜಾಸ್ತಿ ಏನಾದರೂ ಮಾಡ್ಬೋದು ಅಂತ ಹೇಳಿದ್ರೆ ಮಾಡಲಿ. ನೀವು ಪದೇ ರಾಜೀನಾಮೆ ಕೊಡಬೇಕಂತ BJP ಕೇಳ್ತಾ ಇದ್ದಾರೆ. ನಾನು ಭಾಳ ಸ್ಪಷ್ಟವಾಗಿ ತಮ್ಮ ಮುಖಾಂತರ ತಿಳಿಸಿದ್ದೇನೆ, ಒಂದೇ ಮಾನದಂಡ ಇರಲಿ ಎಲ್ಲರಿಗೂ. ಈಗ ನಿನ್ನೆ ಮುಂಬೈನಲ್ಲಿ ಸಿಮಿಲರ್ ಸಿಚುವೇಶನ್, ಓವರ್ ಕ್ರೌಡಿಂಗಿಂದ 5 ಜನ ಬಲಿಯಾದರು ಸ್ಟೇಷನ್ನಲ್ಲಿ. ಯಾವುದಾದ್ರೂ ಒಂದು ರಾಷ್ಟ್ರಮಟ್ಟದ ಮೀಡಿಯಾದವರು BJP ಮೊನ್ನೆ ಹೈಕೋರ್ಟ್ ಅವ್ರು ಏನು ಹೇಳಿದ್ದಾರೆ, ಚೀಮಾರಿ ಹಾಕಿಲ್ವ ಯೋಗಿ ಆದಿತ್ಯನಾಥ್ ಅವರ ಆಡಳಿತಕ್ಕೆ? ಇನ್ನೂ ಕೂಡ ಕುಂಭಮೇಳದಲ್ಲಿ ಏನು ತುಳಿತಕ್ಕೆ ಬಲಿಯಾದಂಥ ವ್ಯಕ್ತಿಗಳಿಗೆ ಅವರಿನ್ನ ಪರಿಹಾರನೇ ಕೊಟ್ಟಿಲ್ಲ. ಎಲ್ಲರಿಗೂ ಬೇರೆ ಬೇರೆ ಮಾನದಂಡ ಯಾಕೆ? BJP ಸರ್ಕಾರ ಇದ್ದರೆ ಒಂದು ಮಾನದಂಡ, ಕಾಂಗ್ರೆಸ್ ಸರ್ಕಾರ ಇದ್ದರೆ ಒಂದು ಮಾನದಂಡನ ಕೊಡಲಿ. ಎಲ್ಲರೂ ರಾಜೀನಾಮೆ ಕೊಟ್ಬಿಟ್ಟು ನೀವು ನೋಡಿರಿ, ನಮ್ಮ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟಿದ್ದಾರೆ, ನಮ್ಮ ಹೋಮ್ ಮಿನಿಸ್ಟರ್ ರಾಜೀನಾಮೆ ಕೊಟ್ಟಿದ್ದಾರೆ, ನೀವು ಕೊಡಿ ಅಂದರೆ ನೈತಿಕತೆ ಇದೆ. ನಮಗಿಂತ